KDB ಬರ್ತಕ್ಕಂಥದ್ದು ತುಂಬ ಸಂತೋಷ. ಯಾಕಂದರೆ ಶಿಡ್ಲಘಟ್ಟದಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು. ಯಾಕಂತ ಹೇಳಿದ್ರೆ ಸಾಕಷ್ಟು ಯುವಕರು ಬೆಂಗಳೂರಿಗೆ ಹೋಗಿ ಪಾಪ ಅವರು ಸಂಪಾದನೆ ಮಾಡ್ತಕ್ಕಂಥ ದುಡ್ಡನ್ನ ಪೂರ್ತಿ ಮನೆ ಬಾಡಿಗೆ ಕೊಟ್ಟ ಕೆಲಸ ಆಗ್ತಾಯಿದೆ. ಬಡವರು ಬದುಕಬೇಕು, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೆಲಸ ಸಿಗಬೇಕು ಅಂದರೆ ನಮಗೆ ಕೈಗಾರಿಕೆ ಬರಲೇಬೇಕು. ಆದರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ, ಹಿಂದಿನ ದಿನಗಳಲ್ಲಿ ಕೂಡ ಏನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಸಾಕಷ್ಟು 2 ಲಕ್ಷ ಎಕರೆಯನ್ನು KDBಗೆ ತೊಗೊಂಡಿದ್ದಾರೆ. ಅದರಲ್ಲಿ ಎಷ್ಟು ಮಟ್ಟಿಗೆ KDBಯಲ್ಲಿ ಕೈಗಾರಿಕೆ ಬಂದಿದೆ ಅದನ್ನು ಪರಿಶೀಲನೆ ಮಾಡಿಲ್ಲ. ರಿಯಲ್ ಎಸ್ಟೇಟ್ಗೆ ಜಮೀನು ಕೊಟ್ಟಿದ್ದಾರೆ. ರೈತರು 10-20 ಲಕ್ಷ ತೊಗೊಂಡು ಇವತ್ತು ಬೀದಿ ಪಾಲಾಗಿದ್ದಾರೆ. 10-20 ಕೋಟಿ ಇವತ್ತು ಆ ಜಮೀನಾಗಿದೆ. ಇವರು ಕೈಗಾರಿಕೆ ಬಂದಿಲ್ಲ. ಅವರು ಪರಿಶೀಲನೆ ಮಾಡಬೇಕು. ಕೈಗಾರಿಕೆ ಬಂದಿಲ್ಲದೆ ಇರತಕ್ಕಂಥವ್ರನ್ನ, ಕೈಗಾರಿಕೆ ಮಾಡಿಲ್ಲ ಅಂತಕ್ಕಂಥವ್ರನ್ನ ವಾಪಸ್ಸು ಭೂಮಿ ಕಿತ್ಕೋಬೇಕು, ಅಲ್ಲಿ ಕೈಗಾರಿಕೆ ಕೊಡಬೇಕು. ಶಿಡ್ಲಘಟ್ಟದಲ್ಲಿ ಕೂಡ ಫಲವತ್ತಾದ ಭೂಮಿ ಬಿಡಬೇಕು. ರೈತರು ಅನ್ನ ಆಗ್ತಕ್ಕಂಥ ಕೆಲಸ ಶಿಡ್ಲಘಟ್ಟದಲ್ಲಿ ಇವತ್ತು ಆ ಒಂದು ಫಲವತ್ತಾದ ಭೂಮಿ ಇದೆ ಜಂಗಮಕೋಟೆಯಲ್ಲಿ. ನಾವು ಕೂಡ ಅದನ್ನೇ ಹೇಳ್ತಾ ಇದ್ವಿ, ಜಂಗಮಕೋಟೆಯಲ್ಲಿ ಜಮೀನು ತಗೊಳ್ಳಿ, ಫಲವತ್ತ ಜಮೀನು ಬೇಡ, ಅದನ್ನು ಬಿಡಿ. ಜನರು ಇವತ್ತು ರೇಷ್ಮೆ ಬೆಳೀತಾ ಇದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ, ಸಾಕಷ್ಟು ಅನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಫಲವತ್ತಾದ ಭೂಮಿ ಬಿಟ್ಟು ರಿಯಲ್ ಎಸ್ಟೇಟ್ ದಂಧೆಗಳಿಗೆ ಎಲ್ಲರಿಗೂ ಕುಮ್ಮತ್ತು ಕೊಡಬಾರ್ದು. ಬರಡು ಭೂಮಿನ ತಗೋಬೇಕು. ಇಲ್ಲಿ ಶಿಡ್ಲಘಟ್ಟದಲ್ಲಿ ಕೂಡ ಕೈಗಾರಿಕೆ ಬರಬೇಕು ಅಂತ ನಮ್ಮ ಹೋರಾಟ ಇದೆ. ಇದು ಯಾವುದೇ ಕಾರಣಕ್ಕೆ ಈ ಕೆಲಸ ಮಾಡೋದಕ್ಕೆ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ, ಮಾಡೋಕ್ಕೆ ಬಿಡೋದಿಲ್ಲ. ಕಾಂಗ್ರೆಸ್ ಸರ್ಕಾರದ ನಿನ್ನೆ ನಾನು ನಮ್ಮ ಮುಖಂಡರ ಮನೆಗೆ ಹೋಗಿದ್ದೆ. ಅವ್ರ ಅಕ್ಕಿ ತೋರಿಸಿದ್ರು. ಅವ್ರ ಅಕ್ಕಿ ಕೂಡ ಅದಕ್ಕೆ ಅನ್ನ ಮಾಡಿ ಹಾಕಿದ್ರು, ಅದು ಸರಿಯಾಗಿ ತಿಂತಾ ಇಲ್ಲ. ಏನು ಮಾಡ್ತೀಯ ಯಾಕೆ ಅಂತ ಹೇಳಿದ್ರೆ ಅವರು ಮೊಟ್ಟೆ ಅದನ್ನು ಮಿಕ್ಸ್ ಮಾಡಿ ಹಾಕ್ತಾರೆ. ಕಳಪೆ ಅಕ್ಕಿ ಕೊಡ್ತಾಯಿದ್ರು. ಅದನ್ನು ಕೊಡಬಾರ್ದು. ಕೊಡ್ತೀವಿ ಅಂತಕ್ಕಂಥ ನೆಟ್ಟಿಗಿರ್ತಕ್ಕಂಥ ಅಕ್ಕಿ ಕೊಡಬೇಕು. ಜನರು ತಿಂತಕ್ಕಂಥ ಅಕ್ಕಿ ಕೊಡಬೇಕು. ಜನರಿಗೆ ಏನು ಭರವಸೆ ಇದೆ, ಭರವಸೆ ಇದ್ದು ಇವತ್ತು ಸರ್ಕಾರಕ್ಕೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. 130, 136 ಇವತ್ತು MLA ಗೆದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇರೋ ಮುಂಬರೋ ದಿನಗಳಲ್ಲಾದರೂ ಮುಂದೆ ಯಾವುದೇ ಕಾರಣಕ್ಕೆ ಬರಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಅಟ್ಲೀಸ್ಟ್ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು. ಅಕ್ಕಿ ಯಾವ ಕ್ವಾಲಿಟಿ ಕೊಡ್ತಾ ಇದ್ದಾರೆ, ಏನು ಕೊಡ್ತಾ ಇದ್ದಾರೆ ನೋಡಬೇಕು. ಮುಂಬರುವ ದಿನಗಳಲ್ಲಿ ಜನರಿಗೆ ಹೊಟ್ಟೆಯಲ್ಲಿ ಊಟ ಮಾಡ್ತಕ್ಕಂಥ ಕೆಲಸಕ್ಕೆ ಅವರು ಕೈ ಹಾಕಬೇಕು. ಈ ಕಳಪೆ ಅಕ್ಕಿ ಕೊಡಬಾರ್ದು ಅಂತ ಈ ಆಗ್ರಹ ಮಾಡ್ತಾರೆ.